ಯಾರು ಯಾರಿಗೆ ಮಾತು ಕೊಟ್ಟಿದ್ರು ಅನ್ನೋ ವಿಷಯ ನಮಗೆ ಗೊತ್ತಿಲ್ಲದೆ ಇರೋದು. ಆದರೆ ಜನರಿಗೆ ಗೊತ್ತಾಗ್ತಾ ಇರೋದು ರಾಜೀನಾಮೆ, ಆಂತರಿಕ ಬೇಗುದಿ, ಹಿರಿಯ ಸಚಿವರಾಗಿರತಕ್ಕಂಥ ಸತೀಶ್ ಜಾರಕಿಹೊಳಿಯವರ ಹೇಳಿಕೆ, ಹಣಕಾಸಿನ ಪರಿಸ್ಥಿತಿಗೆ ಅವ್ರು ಕನ್ನಡಿ ಹಿಡಿದಿರತಕ್ಕಂಥದ್ದು, ಇವ್ರ ರಾಜೀನಾಮೆ, ಇವೆಲ್ಲವೂ ಕೂಡ ಭವಿಷ್ಯದ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಇದ್ರ ಪರಿಣಾಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಭಾವಿಸೋಂಗಿಲ್ಲ. ಹೆಂಗೆ ಸಾಧ್ಯ ಹೇಳಿ? ಇನ್ನೂ ಪೂರ್ಣ ಪ್ರಮಾಣದ ಸಂಪುಟ ರಚನೆಯೇ ಆಗಿಲ್ಲ. ಹಿರಿಯ ಸಚಿವರಲ್ಲೇ ಈ ರೀತಿಯ ಒಂದು ಆಂತರಿಕ ಬೇಗುದಿ ಇರಬೇಕಾದ್ರೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಇದು ಸ್ಫೋಟ ಆಗುತ್ತೆ. ಅಲ್ಲ, ಬಣ ರಾಜಕೀಯ ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಆ ಬಣ ರಾಜಕೀಯ ರಾಜ್ಯದ ಹಿತವನ್ನು ಮೀರಬಾರ್ದು. ಬಣ ರಾಜಕೀಯ ಅವ್ರ ಪಕ್ಷದ ಹಿತವನ್ನು ಮೀರಬಾರ್ದು. ಬಣ ರಾಜಕೀಯ ವ್ಯಕ್ತಿಗತ ಆಕಾಂಕ್ಷೆಗಳ ಸ್ಪರ್ಧೆ ಮೇಲುಗೈ ಸಾಧಿಸಿದಾಗ ಬಣ ರಾಜಕಾರಣ ಅನ್ನೋದು ರಾಜಕಾರಣದಲ್ಲಿ ಇರೋದೇ. ಆದರೆ ಅದು ಪಕ್ಷದ ಚೌಕಟ್ಟಿನೊಳಗೆ ಇದ್ದರೆ ಆ ಸ್ಪರ್ಧೆ ನಾವು ಇವತ್ತಿನ ರಾಜಕಾರಣಕ್ಕೆ ಅಪರಾಧ ಅಂತ ಭಾವಿಸೋಕ್ಕಾಗಲ್ಲ. ಆ ಸ್ಪರ್ಧೆ ರಾಜಕೀಯ ಹಿತವನ್ನು ಮೀರಬಾರ್ದು. ರಾಜಕೀಯ ಹಿತವನ್ನು ಮೀರಿದರೆ, ರಾಜ್ಯದ ಹಿತವನ್ನು ಮೀರಿದರೆ ಎಲ್ರಿಗೂ ಹಾನಿ ಉಂಟು ಮಾಡುತ್ತೆ, ಆಡಳಿತದ ಮೇಲೆ ದುಷ್ಪರಿಣಾಮ ಆಗುತ್ತೆ.